ನಮಸ್ಕಾರ, ಹೆಂಗಿದ್ದೀರಿ? ಎಲ್ಲರೂ ಆರಾಮಿದ್ದೀರಿ? ಇವತ್ತೊಂದು ಹೊಸ ವಿಡಿಯೋ ತೊಗೊಂಡು ಬಂದಿನಿ. ಏನಂತ ಕೇಳ್ತಿರೇನು, ಕಂಪ್ಯೂಟರ್ ಒಳಗಡೆ ಶಾರ್ಟ್ ಕಟ್ ಕೀಸ್ ಅನ್ನ ಯಾವ ತರ ಯೂಸ್ ಮಾಡ್ಕೋಬಹುದು, ಹೆಂಗ ಬಳಕೆ ಮಾಡ್ತಾರ, ಕೀಬೋರ್ಡ್ ಒಳಗೆ ಶಾರ್ಟ್ ಕಟ್ ಕೀಸ್ ಅಂದ್ರೆ ಏನಂತ ಗೊತ್ತದಿಲ್ಲ ನಿಮ್ಗೆ? ಸ್ವಲ್ಪ ಏನಪ್ಪ ಶಾರ್ಟ್ ಕಟ್ ಕೀ ಅಂದ್ರೆ ಪಟಕನೆ ಹೋಗಿ ಕೆಲಸ ಮಾಡುವಂತವ್ ಶಾರ್ಟ್ ಕಟ್ ಕೀಸ್ ಅಂತ. ಪಟಕನೆ ಈಗ ನಿಮ್ಮ ಊರಿಗೆ ಹೋಗ್ಬೇಕಾಗಿತ್ತು, ನಡುವಿನ ರೋಡಲ್ಲಿ ಓಡೋಗಲ್ಲ ನಾವು, ಪಟಕನೆ ಅವ್ರಕ್ಕಿಂತ ಜಲ್ದಿ ಹೋಗ್ಬೇಕಂತೇಳಿ ಈ ತರ ಇವು ಕಂಪ್ಯೂಟರ್ ಒಳಗೂ ಕೂಡ ಶಾರ್ಟ್ ಕಟ್ ಕೀಸ್ ಅನ್ನ ನಮ್ಗಿದಾವೆ. ಶಾರ್ಟ್ ಕಟ್ ದಾರಿ ಕೂಡ ನಮ್ಮ ಕಂಪ್ಯೂಟರ್ ಒಳಗೆ ಅವೈಲೇಬಲ್ ಅದ. ಅವೆಲ್ಲ ಶಾರ್ಟ್ ಕಟ್ ಕೀಸ್ ಅನ್ನ ಯಾವ ತರ ಯೂಸ್ ಮಾಡ್ಕೋಬೇಕು, ಮತ್ತೆ ಯಾವ ತರ ಕೆಲಸ ಮಾಡ್ತಾವ, ಮೈಕ್ರೋಸಾಫ್ಟ್ ವರ್ಡ್ ಒಳಗಡೆ ಹೆಂಗ್ ಕೆಲಸ ಮಾಡ್ತಾವ, ಫೋಟೋಶಾಪ್ ಒಳಗೆ ಹೆಂಗ್ ಕೆಲಸ, ಹಲವಾರು ಸಾಫ್ಟ್ವೇರ್ ಒಳಗೆ ಹೆಂಗ್ ಕೆಲಸ ಮಾಡ್ತಾವ ಅನ್ನೋದನ್ನ ಇವತ್ತಿನ ಈ ವಿಡಿಯೋ ಕ್ಲಾಸ್ ಒಳಗೆ ಪೂರ್ತಿ ಡೀಟೇಲ್ಸ್ ಆಗಿ ಹೇಳ್ಕೊಡತ್ತೀನಿ. ಏನ್ ತಲೆ ಕೆಡಿಸ್ಕೋಬೇಡ್ರಿ, ಪಕ್ಕ 100 ವಿಡಿಯೋ ಪೂರ್ತಿ ನೋಡಿದ್ರೆ 100% ಗೊತ್ತಾಗ್ಬಿಡ್ತದೆ. ಪ್ರತಿಯೊಂದು ಎಕ್ಸಾಮ್ ಒಳಗೂ ಕೂಡ ಈ ತರ ಕ್ವಶನ್ ಕೇಳಿರ್ತಾರೆ. ಶಾರ್ಟ್ ಕಟ್ ಕೀ ಕಂಪಲ್ಸರಿ ಯಾವ್ದಾದ್ರು ಒಂದು 5-6 ಕ್ವಶನ್ ಅನ್ನ ಕೇಳಿರ್ತಾರೆ. ನೀವು ಈ ವಿಡಿಯೋದೊಳಗಡೆ ಪೂರ್ತಿ ವಿಡಿಯೋ ನೋಡಿ ಆ ಶಾರ್ಟ್ ಕಟ್ ಕೀಸ್ ಅನ್ನ ಬರ್ಕೊಂಡು ಸ್ವಲ್ಪ ಕಂಪ್ಯೂಟರ್ ಒಳಗೆ ಪ್ರಾಕ್ಟೀಸ್ ಮಾಡಿದ್ರೆ ಕಂಪಲ್ಸರಿ ಒಂದು 5 ಮಾರ್ಕ್ಸಿನ ಆನ್ಸರ್ ನಿಮ್ಮ ತಲೆಯಾಗ ಉಳಿದು ಬಿಡ್ತದೆ, ಗೊತ್ತಾಗ್ತದೆ. ಈ ತರ ಹಲವಾರು ವಿಡಿಯೋಸ್ ಗಳನ್ನ ಮಾಡಿ ಯೂಟ್ಯೂಬ್ ಒಳಗಡೆ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಪ್ರತಿಯೊಂದು ವಿಡಿಯೋಸ್ ಗಳನ್ನ ನೋಡ್ಬೇಕಾಗಿತ್ತು ಅಂದ್ರೆ ಏನ್ ಮಾಡ್ಬೇಕಾ, ವಿಡಿಯೋ ಕೆಳಗೆ ಸಬ್ಸ್ಕ್ರೈಬ್ ಅನ್ನೋ ಬಟನ್ ಪಟಕ್ನೆ ಒತ್ತಿರಿ, ಅದರ ಮೇಲೆ ಕ್ಲಿಕ್ ಮಾಡ್ಕೋರಿ, ಸಬ್ಸ್ಕ್ರೈಬ್ ಆಗ್ರಿ. ಬಾಜು ಒಂದು ಬೆಲ್ ಐಕನ್ ಗಂಟಿ ಕಾಣಿಸ್ತದೆ, ಅದರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನಾನು ಮಾಡೋದ ಈ ತರ ಪ್ರತಿಯೊಂದು ವಿಡಿಯೋಸ್ ಗಳು ನಿಮ್ಮ ಫೋನ್ ಮೇಲೆ ನೋಟಿಫಿಕೇಶನ್ ಬರ್ತಾವ. ನೀವು ನೋಡಿ ಮನೆಯಲ್ಲಿ ಇದ್ದಾಗ ಫ್ರೀ ಆಗಿ ಕಲಿಬಹುದು. ಯಾವ್ದಾವ್ದನ್ನೋ ಸಬ್ಸ್ಕ್ರೈಬ್ ಮಾಡ್ಕೋತೀವಿ, ಒಂದ್ ದಿನದೊಳಗಡೆ 2 GB ಏನೇನೋ ನೋಡಿ ವೇಸ್ಟ್ ಮಾಡ್ತಾ ಇರ್ತೀವಿ. ಅದಕ್ಕೋಸ್ಕರ ಟೈಮ್ ಇದ್ದಾಗ, ಫ್ರೀ ಇದ್ದಾಗ, ಸಮಯ ನಿಮ್ ಕಡೆ ಇದ್ದಾಗ ಈ ತರ ವಿಡಿಯೋ ನೋಡಿ ಜ್ಞಾನವನ್ನ ಪಡ್ಕೊಂಡ್ರೆ ಏನೂ ಲಾಸ್ ಆಗೋದಿಲ್ಲ. ಅದಕ್ಕೋಸ್ಕರ ಈ ತರ ವಿಡಿಯೋಸ್ ಅನ್ನ ನೋಡ್ರಿ, ಮತ್ತೆ ಬೇರೆಯವ್ರನ್ನ ಕೂಡ ಶೇರ್ ಮಾಡುವಂತದನ್ನ ಮರಿಬಾರ್ದು. ಬೇರೆಯವರಿಗೆ ಹೇಳ್ತಾ ಇರಬೇಕು, ನಾವು ಕಲಿಯೋಣ, ನಮ್ಮವರನ್ನು ಕಲಿಸ್ತಾ ನಾವು ಬೆಳೆಯೋಣ, ನಮ್ಮವರಿಗೂ ಕೂಡ ಬೆಳೆಸ್ತಾ ಕಲಿಸ್ತಾ ಹೋಗ್ತಾ ಇರೋಣ. ಓಪನ್ ಮಾಡ್ಕೊಳ್ಳೋಣ. ಇಲ್ಲಿ ನಾನು ಸ್ಟಾರ್ಟ್ ಒಳಗೆ ಹೋಗಿ ಮೈಕ್ರೋಸಾಫ್ಟ್ ವರ್ಡ್ ಅನ್ನ ಓಪನ್ ಮಾಡ್ಕೋತಾ ಇದ್ದೀನಿ. ಇದ್ರ ಮೇಲೆ ಒಂದ್ಸಾರಿ ಕ್ಲಿಕ್ ಮಾಡ್ಕೋಬೇಕು, ಓಪನ್ ಆಗ್ಬಿಡುತ್ತೆ. ಓಪನ್ ಆಗಿದ್ಯಾ? ಇದನ್ನೇ ನಾನು ಏನ್ ಮಾಡ್ಕೋತಾ ಇದ್ದೀನಿ, ಮ್ಯಾಕ್ಸಿಮೈಸ್ ಮಾಡ್ಕೋಬೇಕು. ಮ್ಯಾಕ್ಸಿಮೈಸ್ ಮಾಡ್ತಿದ್ದಂಗೆ ನನ್ಗೆ ಇಲ್ಲಿ ಬರ್ತಕ್ಕಂಥ ಶಾರ್ಟ್ ಕಟ್ ಕೀಸ್ ನೋಡ್ಬೋದು. ನೀವು ಇಲ್ಲಿ ಫೈಲ್ ಒಳಗೆ ಹೋದಾಗ ಇಲ್ಲಿ ಶಾರ್ಟ್ ಕಟ್ ಕೀಸ್ ಬರ್ತಾವೆ. ಕೆಲವೊಂದು ಶಾರ್ಟ್ ಕಟ್ ಕೀ ಮತ್ತೆ ನ್ಯೂ ಮಾಡ್ಲಿಕ್ಕೆ ಏನ್ ಮಾಡ್ಬೇಕು, ಓಪನ್ ಮಾಡ್ಲಿಕ್ಕೆ, ಸೇವ್ ಮಾಡ್ಲಿಕ್ಕೆ, ಈ ತರ ಹಲವಾರು ಶಾರ್ಟ್ ಕಟ್ ಕೀಸ್ ಅನ್ನ ನಾನು ಇಲ್ಲಿ ಆಲ್ರೆಡಿ ನಾನು ಓಪನ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಅದೇ ಪೇಜ್ ಓಪನ್ ಮಾಡ್ಕೋತೀನಿ. ಇದನ್ನ ಕ್ಲೋಸ್ ಮಾಡ್ಕೊಂಡು ನನ್ನ ಕಡೆ ಇನ್ನೊಂದು ಪೇಜ್ ಇದೆ, ಇಲ್ಲಿ ಸ್ಟೇಟಸ್ ಬಾರ್ ಒಳಗಡೆ ಈ ಪೇಜ್ ಓಪನ್ ಮಾಡ್ಕೋತಾ ಇದ್ದೀನಿ. ವರ್ಡ್ ಶಾರ್ಟ್ ಕಟ್ ಕೀಸ್ ಫಸ್ಟ್ ಗೆ ನೋಡೋಣ. ಮೈಕ್ರೋಸಾಫ್ಟ್ ವರ್ಡ್ ಒಳಗಡೆ ಬರ್ತಕ್ಕಂಥ ಶಾರ್ಟ್ ಕಟ್ ಕೀಸ್ ಅನ್ನ ನಾವು ಯಾವ ತರ ಯೂಸ್ ಮಾಡ್ಕೋಬಹುದು ಅನ್ನೋದನ್ನ ಇವತ್ತಿನ ಈ ವಿಡಿಯೋ ಕ್ಲಾಸ್ ಒಳಗೆ ಆಗಿರುತ್ತೆ. ಇವತ್ತು ಏನ್ ಇದ್ರೊಳಗೆ ಏನ್ ಶಾರ್ಟ್ ಕಟ್ ಕೀಸ್ ಯೂಸ್ ಮಾಡ್ತೀವೋ ಪ್ರತಿಯೊಂದು ಸಾಫ್ಟ್ವೇರ್ ಒಳಗೂ ಕೂಡ ಸೇಮ್ ಇರುತ್ತೆ. ಬೇರೆ ಸಾಫ್ಟ್ವೇರ್ ಒಳಗೆ ಚೇಂಜಸ್ ಇರೋದಿಲ್ಲ, ಇನ್ನೊಂದು ಸಾಫ್ಟ್ವೇರ್ ಒಳಗೆ ಚೇಂಜಸ್ ಇರೋದಿಲ್ಲ. ಮನಿ ಒಳಗೆ ಕಿಚನ್ ರೂಮ್ ಒಳಗೆ ಏನಿರ್ಬೇಕು ಅದೇ ಸಾಮಾನು ಇರ್ತಾವ, ಬೆಡ್ರೂಮ್ ಒಳಗೆ ಏನಿರ್ಬೇಕು ಅದೇ ಸಾಮಾನು ಇರ್ತಾವ. ನೀವು ಸಾವಿರಾರು ಮನಿ ತಿರುಗಾಡಿದ್ರು ಅವ್ರ ರೂಮ್ ಒಳಗೆ ಅವೇ ಸಾಮಾನು ಇರ್ತಿರ್ತಾವ. ಹಾಗಿರೋದ್ರಿಂದ ಕಂಟ್ರೋಲ್ ಎ ಫ್ರೆಶ್ ಮಾಡಿದ್ರೆ ಸೆಲೆಕ್ಟ್ ಆಗ್ಬೇಕಾಗ್ತದೆ, ಕಂಟ್ರೋಲ್ ಬಿ ಫ್ರೆಶ್ ಮಾಡಿದ್ರೆ ಬೋಲ್ಡ್ ಆಗ್ಬೇಕಾಗ್ತದೆ. ಇವೆಲ್ಲ ಬೋಲ್ಡ್ ಸೆಲೆಕ್ಟ್ ಅಂದ್ರೆ ಏನು ತೋರಿಸ್ತೀನಿ ಇವಾಗ, ಗೊತ್ತಾಗ್ತಿದೆಯಾ? ಕನ್ಫ್ಯೂಸ್ ಆಗ್ಬೇಡ್ರಿ. ಮೈಕ್ರೋಸಾಫ್ಟ್ ವರ್ಡ್ ಒಳಗೆ ಹೇಳಿದೀನಿ ಅಂತೇಳಿ ಬೇರೆ ಸಾಫ್ಟ್ವೇರ್ ಒಳಗೆ ಬೇರೆ ಬರುತ್ತೆ ಅಂತ ಅಲ್ಲ. ಇಲ್ಲಿ ಏನ್ ಕೆಲಸ ಆಗುತ್ತೆ ಬೇರೆ ಕಡೆನೂ ಕೂಡ ಇದೇ ತರ ಕೆಲಸ ಅಲ್ಲಿನೂ ಕೂಡ ಮಾಡ್ತಾವ ಇವೆಲ್ಲ ಕೀಸ್ಗಳು, ಗೊತ್ತಾಗ್ತಿದೆಯಾ? ನೆಕ್ಸ್ಟ್ ಕಂಟ್ರೋಲ್ ಪ್ಲಸ್ ಎ ಅಂತ ಹೇಳಿದ್ದಾರೆ. ಇಲ್ಲಿ ನೀವು ಸ್ವಲ್ಪ ಜೂಮ್ ಮಾಡ್ಕೊಳ್ಳೋಣ. ಇಲ್ಲಿ ಜೂಮ್ ಟೂಲ್ ಸ್ಲೈಡರ್ ಇರುತ್ತೆ. ಓಕೆ, ಇಲ್ಲಿ ನಾನು ಪಕ್ಕ ಗೊತ್ತಾಗ್ಬಿಡ್ತೀನಿ. ನೀವು ಇಲ್ಲಿ ನೋಡಿ, ನಾನು ಪೂರ್ತಿ ಕಂಟ್ರೋಲ್ ಪ್ಲಸ್ ಎ ಅಂತ ಇದೆಯಾ. ಇದು ಕಂಟ್ರೋಲ್ ಪ್ಲಸ್ ಎ ಏನ್ ಕೆಲಸ ಮಾಡುತ್ತೆ ಅಂದ್ರೆ ನೋಡೋಣ. ಕೀಬೋರ್ಡ್ ಒಳಗಡೆ ನೀವು ಕೂಡ ಫ್ರೆಶ್ ಮಾಡ್ಕೋಬೇಕು. ಕಂಟ್ರೋಲ್ ಪ್ಲಸ್ ಏನ್ ಬರ್ತಿದ್ದಾರೆ ಎ ಅಂತ ಫ್ರೆಶ್ ಮಾಡ್ತಾ ಇದ್ದೀನಿ. ಕಂಟ್ರೋಲ್ ಮೇಲೆ ಒತ್ತಿ ಹಿಡಿದು ಎ ಮೇಲೆ ಫ್ರೆಶ್ ಮಾಡಿದ್ರೆ ಈ ತರ ಪೂರ್ತಿ ಸೆಲೆಕ್ಟ್ ಆಗ್ತಾ ಇದೆ. ಸೆಲೆಕ್ಟ್ ಆಲ್ ಕಂಟೆಂಟ್ಸ್ ಆಫ್ ದ ಪೇಜ್ ಅಂತ ಹೇಳ್ತಾ ಇದೆ. ಪೂರ್ತಿ ಸೆಲೆಕ್ಟ್ ಆಗಿದೆ, ನನ್ನ ಪೇಜ್ ಸೆಲೆಕ್ಟ್ ಆಗ್ಬಿಟ್ಟಿದೆ. ಇನ್ನೊಂದೇನ್ ಬರುತ್ತೆ, ಕಂಟ್ರೋಲ್ ಬಿ ಅಂತ ಹೇಳಿರುತ್ತೆ, ಬೋಲ್ಡ್ ಹೈಲೈಟೆಡ್ ಸೆಲೆಕ್ಷನ್ ಅಂತ ಹೇಳುತ್ತೆ. ಈಗ ನೀವು ಸೆಲೆಕ್ಟ್ ಮಾಡಿದ್ದೀರಲ್ಲ, ಈ ಸೆಲೆಕ್ಟ್ ಮಾಡಿರೋ ವರ್ಡ್ಗೆ ಇನ್ನು ಸ್ವಲ್ಪ ಬೋರ್ಡ್ ಮಾಡಬೇಕಾಗಿದೆ, ಟೆಸ್ಟ್ಗೆ ಬೋರ್ಡ್ ಮಾಡಬೇಕಾಗಿದೆ. ಅಂದ್ರೆ ಬೋರ್ಡ್ ಅಂದ್ರೆ ದಪ್ಪ, ಇನ್ನೊಂದು ಸ್ವಲ್ಪ ದಪ್ಪ ಮಾಡ್ಬೇಕಾಗಿದೆ. ತಳಗದಾರ ಅವರು ಈಗ ಸೆಲೆಕ್ಟ್ ಆಲ್ ಸೆಲೆಕ್ಟ್ ತಳಗದಾರ. ಸಪೋಸ್ ನೀವು ಈ ಕಡೆ ಹೊರಗೆ ಕ್ಲಿಕ್ ಮಾಡಿದ್ರೆ ಹೋಗ್ಬಿಡ್ತದೆ ವಾಪಸ್. ಇದು ನೀವು ಬೋಲ್ಡ್ ಮಾಡ್ಬೇಕಾಗ್ಯದಪ್ಪ ಅಂದ್ರೆ ಏನ್ ಮಾಡ್ಬೇಕು, ಕಂಟ್ರೋಲ್ ಬಿ ಫ್ರೆಶ್ ಮಾಡಿದ್ರೆ ಬೋಲ್ಡ್ ಆಗಲ್ಲ. ಈಗ ಅದು ಯಾವಾಗ ಬೋಲ್ಡ್ ಆಗ್ತದೆ, ನೀವು ಕಂಟ್ರೋಲ್ ಆಲ್ ಸೆಲೆಕ್ಟ್ ಒಳಗಡೆ ಇದ್ದಾಗ, ಹೈಲೈಟ್ ಸೆಲೆಕ್ಟೆಡ್ ಒಳಗಡೆ ಇದ್ದಾಗ ಸೆಲೆಕ್ಟ್ ಇರಬೇಕು. ಅವಾಗ ನಾನು ಮತ್ತೆ ಕಂಟ್ರೋಲ್ ಪ್ಲಸ್ ಎ ಮಾಡ್ಕೊಂಡು ಕಂಟ್ರೋಲ್ ಬಿ ಫ್ರೆಶ್ ಮಾಡ್ತೀನಿ. ಅವಾಗ ಏನಿಲ್ಲ, ಕಂಟ್ರೋಲ್ ಬಿ ಮೇಲೆ ಫ್ರೆಶ್ ಮಾಡಿದಾಗ ನೋಡಿ ಸ್ವಲ್ಪ ಬೋಲ್ಡ್ ಆಯ್ತು, ದಪ್ಪ ಆಗ್ಬಿಟ್ಟಿದಾವೆ. ತಿಳಿತಾ? ಕಂಟ್ರೋಲ್ ಎ ಮತ್ತೆ ಕಂಟ್ರೋಲ್ ಬಿ ಏನ್ ಕೆಲಸ ಮಾಡ್ತಾವ, ಆ ದಪ್ಪ ಆಗಿರೋದನ್ನೇ ತೆಗಿಬೇಕಾಗಿತ್ತು ಅಂದ್ರೆ ಮತ್ತೆ ಕಂಟ್ರೋಲ್ ಎ ಮಾಡ್ಕೊಂಡು ಅದಾದ್ಮೇಲೆ ಕಂಟ್ರೋಲ್ ಬಿ ಮೇಲೆನೆ ಫ್ರೆಶ್ ಮಾಡಬೇಕು. ಕಂಟ್ರೋಲ್ ಬಿ ಮೇಲೆ ಫ್ರೆಶ್ ಮಾಡಿದ್ರೆ ಮಾಡಿರ್ತಕ್ಕಂಥ ಬೋಲ್ಡ್ ದಪ್ಪ ಮಾಡಿದ್ದು ವಾಪಸ್ ಹೋಗ್ಬಿಡ್ತದೆ. ನೆಕ್ಸ್ಟ್ ಇನ್ನೊಂದು ಬತ್ತು ಕಂಟ್ರೋಲ್ ಸಿ ಅಂತ ಬರುತ್ತೆ, ಕಾಪೀಸ್ ಸೆಲೆಕ್ಟೆಡ್ ಟೆಕ್ಸ್ಟ್ ಅಂತ ಇರುತ್ತೆ ನೋಡಿ. ನೀವು ಕಾಪಿ ಸೆಲೆಕ್ಟೆಡ್, ಸಪೋಸ್ ನಾನು ಈ ವರ್ಡ್ ಅನ್ನೋದನ್ನ ಕಾಪಿ ಮಾಡ್ಕೊಂಡು ಇನ್ನೊಂದ್ ಕಡೆ ಇಟ್ಕೋಬೇಕಾಗಿದೆ ಅಂದ್ರೆ ಇದೇ ತರ ಡೂಪ್ಲಿಕೇಟ್ ಇದನ್ನ ಸೆಲೆಕ್ಷನ್ ಮಾಡ್ಕೊಂಡು ಏನ್ ಮಾಡ್ಕೋಬೇಕು, ಕಂಟ್ರೋಲ್ ಸಿ ಅಂತ ಹೇಳಿದ್ದಾರೆ. ಕೀಬೋರ್ಡ್ ಒಳಗೆ
ಕಂಟ್ರೋಲ್ ಹಿಡಿದು ಅದನ್ನು ಫ್ರೆಶ್ ಮಾಡ್ಕೊಂಡು ಆಮೇಲೆ ಸಿ ನ ಫ್ರೆಶ್ ಮಾಡ್ಕೊರಿ, ಕಾಪಿ ಆಗಿರುತ್ತೆ. ಅದರ ಮುಂದ್ಗಡೆನೆ ಸ್ವಲ್ಪ ಸ್ಪೇಸ್ ಕೊಟ್ಟು ಕೀಬೋರ್ಡ್ ಒಳಗಡೆ ದೊಡ್ಡ ಬಟನ್ ಇರುತ್ತೆ, ಅದನ್ನ ಕೊಟ್ಟು ವಾಪಸ್ ನೀವೇನ್ ಮಾಡ್ಬೇಕು, ಕಂಟ್ರೋಲ್ ವಿ ಅಂತ ಬರುತ್ತೆ, ಪೇಸ್ಟ್ ಅಂತ ಬರುತ್ತೆ. ಇಲ್ಲಿ ಕಾಣಿಸ್ತಿದ್ಯಾ ಕಂಟ್ರೋಲ್ ವಿ ಅನ್ನೋದು ಪೇಸ್ಟ್ ಅಂದ್ರೆ ಅಲ್ಲಿ ಗೊತ್ತಾಗ್ಬಿಡುತ್ತೆ ನಿಮ್ಗೆ ಕಾಪಿ ಏನಾಯ್ತು ಪೇಸ್ಟ್ ಏನಾಗುತ್ತೆ ಅನ್ನೋದು ಗೊತ್ತಾಗ್ಬಿಡುತ್ತೆ. ಇವನು ಕೂಡ ಹೇಳ್ತೀನಿ. ಓಕೆ, ಅಂದ್ರೆ ಇಲ್ಲಿ ಕಾಪಿ ಮಾಡಿರೋದು ಇಲ್ಲಿ ಗೊತ್ತಾಗ್ಬೇಕಲ್ಲ, ಹಂಗಾಗಿರೋದ್ರಿಂದ ಏನ್ ಮಾಡ್ಬೇಕು, ಕಂಟ್ರೋಲ್ ವಿ ನ ಫ್ರೆಶ್ ಮಾಡ್ಕೊಂಡ್ರೆ ಏನಾಗ್ತದೆ, ಕಂಟ್ರೋಲ್ ವಿ ಫ್ರೆಶ್ ಮಾಡ್ಕೊಂಡ್ರೆ ಕಾಪಿ ಮಾಡ್ಕೊಂಡಿರೋ ವರ್ಡ್ ಇಲ್ಲಿ ಬಂದ್ಬಿಟ್ಟಿದೆ. ಗೊತ್ತಾಗ್ತಿದ್ಯಾ? ವಾಪಸ್ ಬ್ಯಾಕ್ ಪೇಜ್ ಸ್ವಲ್ಪ ಪೇಜ್ ಕೆಳಗೆ ಬಂದಿತ್ತಲ್ಲ ಹಾಗಿರೋದ್ರಿಂದ ಕೀಬೋರ್ಡ್ ಒಳಗಡೆ ಬ್ಯಾಕ್ ಪೇಜ್ ಅನ್ನ ನಾನು ಫ್ರೆಶ್ ಮಾಡಿದ್ದೀನಿ. ತಿಳಿತಾ? ಕಾಪಿ ಸೆಲೆಕ್ಟೆಡ್ ಟೆಸ್ಟ್ ಅಂತ. ಕಂಟ್ರೋಲ್ ಎಕ್ಸ್ ಅಂದ್ರೆ ಏನಾಗಿರುತ್ತೆ, ಇಲ್ಲಿಂದ ಕಟ್ ಮಾಡಬಹುದು. ನೋಡಿ ಇದನ್ನ ಸೆಲೆಕ್ಷನ್ ಕಾಪಿ ಅಂದಾಗ ಇಲ್ಲಿಂದ ಇದು ಕಾಪಿ ಆಗಿತ್ತು, ಕಟ್ ಆಗಿರ್ಲಿಲ್ಲ. ಇವಾಗ ಇಲ್ಲಿಂದ ನೀವು ಕಟ್ ಅಂತ ಕ್ಲಿಕ್ ಮಾಡಿದಾಗ ಕಂಟ್ರೋಲ್ ಎಕ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು, ಅಲ್ಲಿಂದ ಕಟ್ ಆಗ್ಬಿಡುತ್ತೆ. ಇಲ್ಲಿರೋದನ್ನ ಇಲ್ಲಿ ಬಂತು, ಇಲ್ಲಿಂದ ಕಟ್ ಆಗ್ಬಿಡುತ್ತೆ. ನೀವು ಅದನ್ನ ಎಲ್ಲಿ ಬೇಕು ಅಲ್ಲಿ ಪೇಸ್ಟ್ ಕೂಡ ಮಾಡ್ಕೊ. ಪೇಸ್ಟ್ ಮಾಡ್ಬೇಕಾ, ಅಂಟಿಸು, ಕಾಪಿ ನಕಲಿಸು ಮತ್ತೆ ಅಂಟಿಸು ಅಂದಂಗಿದು ಕಾಪಿ ಮಾಡ್ಕೊಂಡು ಅಲ್ಲಿ ಬರ್ಬೇಕಾಗಿತ್ತು ಅಂದ್ರೆ ಕಂಟ್ರೋಲ್ ವಿ ಫ್ರೆಶ್ ಮಾಡ್ಕೋಬೇಕು. ಕಂಟ್ರೋಲ್ ಪ್ಲಸ್ ವಿ ಫ್ರೆಶ್ ಮಾಡಿದಾಗ ಈ ತರ ಬಂದ್ಬಿಡುತ್ತೆ. ಗೊತ್ತಾಗ್ತಿದ್ಯಾ? ಎಕ್ಸ್ ಇಲ್ಲಿವರೆಗೂ ಗೊತ್ತಾಯ್ತು. ನೆಕ್ಸ್ಟ್ ಏನ್ ಕೆಲಸ ಮಾಡುತ್ತೆ, ಓಪನ್ ಬ್ಲಾಂಕ್ ಡಾಕ್ಯುಮೆಂಟ್, ಕಂಟ್ರೋಲ್ ಪ್ಲಸ್ ಎನ್. ನೀವು ಕಂಟ್ರೋಲ್ ಎನ್ ಫ್ರೆಶ್ ಮಾಡಿದ್ರೆ ಇನ್ನೊಂದು ಪೇಜ್ ಓಪನ್ ಆಯ್ತು. ಆಗ್ಲೇ ಪೇಜ್ ಇಲ್ಲಿ ಕೆಳಗಡೆ ಇಲ್ಲಿ ನೋಡಿ 2 ಪೇಜ್ ಕಾಣ, 1 2. ಇದನ್ನು ವಾಪಸ್ ಓಪನ್ ಮಾಡ್ಕೊಂಡ್ರೆ ಇಲ್ಲಿ 1, ಇದು 2ನೇ ಪೇಜ್ ಓಪನ್ ಆಗಿರುತ್ತೆ, ಇದು 1ನೇ ಪೇಜ್ ಅಂದ್ರೆ ಒಂದು ಹೊಸ ಡಾಕ್ಯುಮೆಂಟ್ ಓಪನ್ ಆಗ್ಬಿಡುತ್ತೆ. ಕಂಟ್ರೋಲ್ ಓ ಅಂದ್ರೆ ಓಪನ್ ಆಪ್ಷನ್ಸ್, ಇಲ್ಲೇನಿದೆಯಲ್ಲ ಈ ಆಪ್ಷನ್ಸ್ ಅನ್ನು ಓಪನ್ ಮಾಡ್ಕೊಳ್ಳುತ್ತೆ. ಕಂಟ್ರೋಲ್ ಓ ಅಂದ್ರೆ ಓಪನ್ ಆಪ್ಷನ್ಸ್ ಅಂತ ಹೇಳ್ತೀವಿ. ಇರ್ತಕ್ಕಂಥ ಓಪನ್ ಒಳಗಡೆ ಇರ್ತಕ್ಕಂಥ ನಾವು ಏನಾದ್ರು ಡಾಕ್ಯುಮೆಂಟ್ಸ್ ಅನ್ನು ಓಪನ್ ಮಾಡಬೇಕಾಗಿತ್ತು ಅಂದ್ರೆ ನಾವು ಡೈರೆಕ್ಟ್ ಕಂಟ್ರೋಲ್ ಓ ಫ್ರೆಶ್ ಮಾಡಿದ್ರೆ ನಾವೇನ್ ಮಾಡ್ತೀವಿ, ಒಂದು ಆಬ್ಜೆಕ್ಟ್ ಅನ್ನ ಓಪನ್ ಮಾಡ್ಕೋಬಹುದು. ಇಲ್ಲಿ ಆಬ್ಜೆಕ್ಟ್ ಆಗಿರ್ಬೋದು, ಮ್ಯಾಟ್ರಸ್ ಆಗಿರ್ಬೋದು, ಏನಾದ್ರು ಒಂದು ಓಪನ್ ಮಾಡ್ಕೋಬಹುದು. ನೆಕ್ಸ್ಟ್ ಕಂಟ್ರೋಲ್ ಪಿ ಅಂದಾಗ ಓಪನ್ ಪ್ರಿಂಟ್ ವಿಂಡೋ ಅಂತ ಹೇಳುತ್ತೆ. ಸಪೋಸ್ ಇದನ್ನೇ ನಾವು ಪ್ರಿಂಟ್ ಮಾಡಬೇಕಾಗಿತ್ತು ಅಂದ್ರೆ ಏನ್ ಫ್ರೆಶ್ ಮಾಡ್ಕೋಬೇಕು, ಕಂಟ್ರೋಲ್ ಹಿಡಿದು ಪಿ ಮೇಲೆ ಫ್ರೆಶ್ ಮಾಡಿದ್ರೆ ಪ್ರಿಂಟ್ ಆಪ್ಷನ್ಸ್ ಬಂದ್ಬಿಡುತ್ತೆ. ಇಲ್ಲಿಂದ ನಿಮ್ಮ ಮನೆಯಲ್ಲಿ ಇರ್ತಕ್ಕಂಥ ಪ್ರಿಂಟರ್ಸ್ ಹೆಸರನ್ನ ಸೆಲೆಕ್ಟ್ ಮಾಡ್ಕೊಳ್ಳೋದು, ಸೆಲೆಕ್ಟ್ ಮಾಡ್ಕೊಂಡು ಅದನ್ನೇ ಪ್ರಿಂಟ್ ಅಂತ ಕೊಟ್ಬಿಟ್ಟು ಸಾಕು, ಪ್ರಿಂಟ್ ಬರುತ್ತೆ. ಇಲ್ಲಿಂದ ಪೇಜ್ ಎಷ್ಟು ಬೇಕು ಪೇಜಸ್ ಅನ್ನ ಸೆಲೆಕ್ಟ್ ಮಾಡ್ಕೋಬೇಕು. ಇಲ್ಲಿಂದ ಪೇಜಸ್ ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು. ಇಲ್ಲಿ ಎಷ್ಟು ನಂಬರ್ ಪೇಜ್ ಬೇಕಾಗಿದೆ, ನಿಮ್ಗೆ ಎಷ್ಟು ಪೇಜಸ್ ಮೇಲೆ ಇರ್ತಕ್ಕಂಥ ಪೇಜ್ ಅನ್ನ ನಿಮ್ಗೆ ಪ್ರಿಂಟ್ ಬೇಕಾಗಿದೆ ಅದನ್ನ ಟೈಪ್ ಮಾಡ್ಕೋಬೇಕು. ಎಷ್ಟು ಕಾಪೀಸ್ ಬೇಕಾಗಿದೆ ಅನ್ನೋದಿಲ್ಲಿ ಟೈಪ್ ಮಾಡಿ ಆಮೇಲೆ ನೀವು ಪ್ರಿಂಟ್ ಅಂತ ಫ್ರೆಶ್ ಮಾಡಿದ್ರೆ ಅದು ಪ್ರಿಂಟ್ ಆಗ್ಬಿಡತ್ತೆ. ತಿಳಿತಾ ಇದೆಯಾ? ಕಂಟ್ರೋಲ್ ಎಫ್ ಅಂದಾಗ ಏನ್ ಬರುತ್ತೆ, ಓಪನ್ ಫೈಂಡ್ ಬಾಕ್ಸ್ ಅಂತ ಬರುತ್ತೆ. ಸಪೋಸ್ ಇದ್ರಲ್ಲಿ ಏನಾದ್ರೂ ನಾನು ಹುಡುಕ್ಬೇಕಾಗಿದೆ, ಯಾವ್ದಾದ್ರು ಒಂದು ವರ್ಡ್ ನಾವು ಹುಡುಕ್ಬೇಕಾಗಿದೆ ಅಂದ್ರೆ ನಾವು ಏನ್ ಮಾಡ್ಬೋದು, ಕಂಟ್ರೋಲ್ ಎಫ್ ಅಂತ ಹೇಳಿದ್ರೆ ನಾವು ಇಲ್ಲಿ ಹುಡುಕ್ಬೋದು. ಸಪೋಸ್ ಏನಾದ್ರು ಮೆರಿಟ್ ಲಿಸ್ಟ್ ಬಿಟ್ಟಿರ್ತಾರಪ್ಪ, ಹಾಸ್ಟೆಲ್ ಆಗಿರುತ್ತೆ, ಅಥವಾ ಯಾವ್ದಾದ್ರು ಪೊಲೀಸ್ ಸೆಲೆಕ್ಷನ್ ಆಗಿರುತ್ತೆ, ಅಥವಾ B.Ed ಸೆಲೆಕ್ಷನ್ ಆಗಿರುತ್ತೆ, ಅಥವಾ B.Ed ನಂಬರ್ ಸೆಲೆಕ್ಟ್ ಆಗಿದೆಯಲ್ಲ ಅದನ್ನ ನೋಡ್ಬೇಕಾಗಿರುತ್ತೆ. ಅವಾಗ ನೀವೇನ್ ಮಾಡ್ಬೋದು, ಕಂಟ್ರೋಲ್ ಎಫ್ ಅನ್ನ ಫ್ರೆಶ್ ಮಾಡ್ಕೊಂಡು ಡೈರೆಕ್ಟ್ ಆಗಿ ನಿಮ್ಮ ಹೆಸರನ್ನ ಇಲ್ಲಿ ಟೈಪ್ ಮಾಡಬಹುದು. ಇಲ್ಲ ಅಂದ್ರೆ CAT ನಾನು ಕಟ್ ಅಂತ ಫ್ರೆಶ್ ಮಾಡ್ತೀನಿ, ಇದರಲ್ಲಿ ಕಟ್ ಎಲ್ಲಿದೆ ಅದನ್ನ ಬಂದ್ಬಿಡುತ್ತೆ. ಓಕೆ, ಇಲ್ಲಿಂದ ಫೈಂಡ್ ನೆಕ್ಸ್ಟ್ ಅಂತ ಮಾಡ್ತೀನಿ ನಾನು. ಬರ್ತಾ ಇಲ್ವಾ? ಇನ್ನೊಂದ್ಸರ್ತಿ ವಾಪಸ್ ಮೇಲ್ಗಡೆ ಹೋಗಿ, ಅಂದ್ರೆ ಈ ಕೀಬೋರ್ಡ್ ಸ್ಟಾರ್ಟಿಂಗ್ ಲಿಂದ ಹೋಗ್ಬೇಕು. ಫೈಂಡ್ ನೆಕ್ಸ್ಟ್ ಕಟ್ ಅಂತ ಬರ್ತಾ ಇದೆಯಾ? CAT ಕಟ್ ಫೈಂಡ್ ಕಂಟ್ರೋಲ್ ಪ್ಲಸ್ ಇದೆ, ಅದು ಹಾಗಿರೋದ್ರಿಂದ ಕಾಣಿಸ್ತಾ CUT ಅನ್ನೋದಿದೆ ಇದರಲ್ಲಿ. ಫೈನ್ ನೋಡಿ, CUT ಕಟ್ ಬದ್ 1 2 ನೋಡಿ 2 ಕಡೆ ಇದೆ, ಮತ್ತೆ 3 ಕಡೆ ಇದೆ, 3 ಕಡೆ ಕಟ್ ಅನ್ನೋ ವರ್ಡ್ ಬಂದಿದೆ. ಹಾಗಿರೋದ್ರಿಂದ ಇದು ಫೈಂಡ್ ಅನ್ನೋದು ನಮ್ಗೆ ಈ ತರ ಹುಡುಕ್ಲಿಕ್ಕೆ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಫೈಂಡ್ ಆಯ್ತು. ಅಂದ್ರೆ ಏನ್ ಕೆಲಸ ಮಾಡ್ತಿದ್ದು, ಇಟಾಲಿಕ್ ಹೈಲೈಟೆಡ್ ಸೆಲೆಕ್ಷನ್ ಅಂದ್ರೆ ನಾವು ಸೆಲೆಕ್ಟ್ ಮಾಡಿದ್ಮೇಲೆ ಏನ್ ಕೆಲಸ ಮಾಡುತ್ತೆ. ಸಪೋಸ್ ನಾನು ಇಷ್ಟನ್ನ ಸೆಲೆಕ್ಟ್ ಮಾಡ್ಕೋತೀನಿ, ಸೆಲೆಕ್ಟ್ ಮಾಡಿ ಎಫ್ ಕಂಟ್ರೋಲ್ ಅಂತ ಹೇಳ್ತೀವಿ. ಕಂಟ್ರೋಲ್ ಹಿಡಿದು ಮೇಲೆ ಫ್ರೆಶ್ ಮಾಡಿದ್ರೆ ನೋಡಿ ಇಟಾಲಿಕ್ ಆಗ್ಬಿಡುತ್ತೆ. ನೋಡಿ ಕೆಳಗಡೆ ಫಾಂಟ್ ಬೇರೆ ಇದೆ, ಮೇಲ್ಗಡೆ ಫಾಂಟ್ ಸ್ವಲ್ಪ ಗಾಳಿಗೆ ಸ್ವಲ್ಪ ಬಾಗಿರ್ತಾವಲ್ಲ ಆ ತರ ಫೀಲಿಂಗ್ ಒಳಗಡೆ ಕಾಣಿಸ್ತಿದ್ದಾವೆ. ಮತ್ತೆ ಅದನ್ನು ವಾಪಸ್ ತೆಗಿಬೇಕಾಗಿತ್ತು ಅಂದ್ರೆ ಸೆಲೆಕ್ಟ್ ಮಾಡ್ಕೋಬೇಕು. ನೀವು ಯಾವ ಕೀ ಶಾರ್ಟ್ಕಟ್ ಕೀ ಫ್ರೆಶ್ ಮಾಡಿರ್ತೀರೋ, ಕಂಟ್ರೋಲ್ ಫ್ರೆಶ್ ಮಾಡಿದ್ದೆ, ನಾನು ಕಂಟ್ರೋಲ್ ನೇ ಫ್ರೆಶ್ ಮಾಡ್ಕೊಂಡು ಈ ತರ ವಾಪಸ್ ಬಂದ್ಬಿಡ್ತೀನಿ. ಗೊತ್ತಾಗ್ತಿದ್ಯಾ? ಇನ್ನೊಂದು ಏನ್ ಬಂತು, ಕಂಟ್ರೋಲ್ ಆಯ್ತು. ನೆಕ್ಸ್ಟ್ ಕಂಟ್ರೋಲ್ ಕೆ ಏನ್ ಮಾಡುತ್ತೆ, ಇನ್ಸರ್ಟ್ ಲಿಂಕ್ ಅಂತ ಬರುತ್ತೆ. ಓಕೆ, ಕಂಟ್ರೋಲ್ ಕೆ ಮೀನ್ಸ್ ಇನ್ಸರ್ಟ್ ಲಿಂಕ್. ಕಂಟ್ರೋಲ್ ಕೆ ಅಂತ ಫ್ರೆಶ್ ಮಾಡೋ, ಕಂಟ್ರೋಲ್ ಫ್ರೆಶ್ ಮಾಡಿ ಕೆ ಅಂತ ಫ್ರೆಶ್ ಮಾಡಿದಾಗ ಇನ್ಸರ್ಟ್ ಲಿಂಕ್ ಅಂದ್ರೆ ಬೇರೆ ಹೈಪರ್ ಲಿಂಕ್ ಅಂತ ಬರುತ್ತೆ. ಇಂಟರ್ನೆಟ್ ಒಳಗಡೆ ಇರ್ತಕ್ಕಂಥ ವೆಬ್ ಪೇಜಿನ ಲಿಂಕ್ ಆಗಿರ್ಬೋದು, ಅಥವಾ ನಿಮ್ಮ ಡಾಕ್ಯುಮೆಂಟ್ ಪೇಜಿನ ಲಿಂಕ್ ಆಗಿರ್ಬೋದು, ಅಥವಾ ನೀವು ಬೇರೆ ಒಂದು ಡಾಕ್ಯುಮೆಂಟ್ಸ್ ಅನ್ನ ಕ್ರಿಯೇಟ್ ಮಾಡುವಂತ ಲಿಂಕ್ ಕೂಡ ನೀವು ಇಲ್ಲಿ ಕೊಡಬಹುದು. ಸಪೋಸ್ ಈಗ ನೀವು ನೋಟಿಫಿಕೇಶನ್ ಓದ್ತಾ ಇರ್ತೀರಿ, ಯಾವ್ದಾದ್ರು ಒಂದು ನೋಟಿಫಿಕೇಶನ್ ಓದ್ತಾ ಇರ್ತೀರಿ, ಆ ನೋಟಿಫಿಕೇಶನ್ ಅರ್ಜಿ ಆಹ್ವಾನಿಸಲಾಗಿದೆ ಅಂತ ಬರ್ದಿರ್ತಾರೆ. ಕೆಳಗಡೆ ನೋಟಿಫಿಕೇಶನ್ ಮತ್ತೆ ಆನ್ಲೈನ್ ಫಾರ್ಮ್ ಅಂತ ಕೆಳಗಡೆ ಒಂದು ಆಪ್ಷನ್ಸ್ ಬರುತ್ತೆ. ಆ ತರ ಲಿಂಕ್ ಕೂಡ ನೀವು ಏನ್ ಮಾಡಬಹುದು, ಇಲ್ಲಿಂದ ಅಪ್ಲೈ ಅನ್ನ ಮಾಡಬಹುದು. ಇನ್ಸರ್ಟ್ ಲಿಂಕ್ ಅಂದಾಗ ಅಲ್ಲಿ ನಿಮ್ಮ ವೆಬ್ಸೈಟ್ ಇರ್ತಕ್ಕಂಥ ಲಿಂಕ್ ಅನ್ನ ನೀವು ಇಲ್ಲಿ ಕೊಡಬಹುದು. ಗೊತ್ತಾಗ್ತಿದ್ಯಾ? ನೆಕ್ಸ್ಟ್ ಇದನ್ನೇ ಕ್ಲೋಸ್ ಮಾಡ್ಕೊಳ್ಳೋಣ.
ನೆಕ್ಸ್ಟ್ ಇನ್ನೊಂದು ಬರುತ್ತೆ ಕಂಟ್ರೋಲ್ ಯು ಬಂದಾಗ ಅಂಡರ್ಲೈನ್ ಅಂತ ಹೇಳ್ತೀವಿ. ಏನ್ ಕೆಲಸ ಮಾಡುತ್ತಿದ್ದು ಅಂಡರ್ಲೈನ್ ಅಂದ್ರೆ ಸೆಲೆಕ್ಟೆಡ್ ಹೈಲೈಟ್ ಸೆಲೆಕ್ಟೆಡ್ ಅಂತ ಅಂದಾಗ ನಾವು ಇದನ್ನ ಸೆಲೆಕ್ಟೇ ಮಾಡ್ಕೋಬೇಕು. ಸೆಲೆಕ್ಟ್ ಮಾಡಲಿಕ್ಕೆ ಕಂಟ್ರೋಲ್ ಎ ಮಾಡ್ಕೊಂಡು ಕಂಟ್ರೋಲ್ ಯು ಏನ್ ಕೆಲಸ ಮಾಡುತ್ತೆ, ಕಂಟ್ರೋಲ್ ಯು ಕೆಲಸ ಮಾಡಿದ್ರೆ ಅಂಡರ್ಲೈನ್ ಬಂದ್ಬಿಡುತ್ತೆ. ಎಲ್ಲ ಅಕ್ಷರ ಕೆಳಗಡೆ ನಾನು ಅಂಡರ್ಲೈನ್ ಹಾಕ್ಬಿಟ್ಟಿದ್ದೀನಿ, ಗೊತ್ತಾಗ್ತಿದೆಯಾ? ಅಂಡರ್ಲೈನ್ ಬಂತು. ನೆಕ್ಸ್ಟ್ ಕಂಟ್ರೋಲ್ ವಿ ಅಂದಾಗ ನಾನು ಆಗ್ಲೇ ಹೇಳಿದ್ದೀನಿ ಪೇಸ್ಟ್ ಅಂತ ಮಾಡ್ಕೋಬಹುದು. ನೆಕ್ಸ್ಟ್ ಕಂಟ್ರೋಲ್ ವಾಯ್ ಅಂದಾಗ ರೀಡು ಆಕ್ಷನ್ ಪ್ರೊಮನ್ಸನ್ ಅಂತ ಹೇಳುತ್ತೆ. ಓಕೆ, ಫ್ರಮ್ ಫಾರ್ಮೇಟೆಡ್ ಅಂತ ಹೇಳುತ್ತೆ, ಫಾರ್ಮೇಟೆಡ್ ಅಂತ ಬರುತ್ತೆ. ಓಕೆ, ಕಂಟ್ರೋಲ್ ವಾಯ್ ಫ್ರೆಶ್ ಮಾಡೋಣ, ನೋಡೋಣ ಏನ್ ಬರುತ್ತೆ. ಕಂಟ್ರೋಲ್ ವಾಯ್ ಏನು ಬರ್ತಾ ಇಲ್ಲ, ಕಂಟ್ರೋಲ್ ವಾಯ್ ಫ್ರೆಶ್ ಮಾಡ್ತಾ ಇದ್ದೀನಿ, ಏನು ಆಗ್ತಾ ಇಲ್ಲ. ಸೊ ಅವಾಗ ಏನ್ ಮಾಡ್ಕೋಬೇಕು, ಸಪೋಸ್ ಇದನ್ನ ಅವಕಾಶ ಬಿಡ್ತೀವಿ ಅಂತ ತಿಳ್ಕೊರಿ. ಬ್ಯಾಕ್ ಪೇಸ್ ಕಂಟ್ರೋಲ್ ವಾಯ್ ಬರ್ತಾ ಇಲ್ಲ, ಕಂಟ್ರೋಲ್ ಜೆಡ್ ಫ್ರೆಶ್ ಮಾಡ್ರಿ ವಾಪಸ್ ಬಂದ್ಬಿಡ್ತದ. ಕಂಟ್ರೋಲ್ ವಾಯ್ ಫ್ರೆಶ್ ಮಾಡ್ರಿ ಹೋಗ್ಬಿಡ್ತದ. ಕಂಟ್ರೋಲ್ ಜೆಡ್ ಫ್ರೆಶ್ ಮಾಡಿದ್ರೆ ಬರ್ತದ, ರೀಡು ಆಗುತ್ತೆ, ಅಂಡು ಆಗುತ್ತೆ. ಕಂಟ್ರೋಲ್ ಜೆಡ್ ಮಾಡಿದ್ರೆ ಅಂಡು ಆಗುತ್ತೆ, ಕಂಟ್ರೋಲ್ ವಾಯ್ ಮಾಡಿದ್ರೆ ರೀಡು ಆಗ್ಬಿಡತ್ತೆ. ಗೊತ್ತಾಗ್ತಿದೆಯಾ? ಕಂಟ್ರೋಲ್ ಜೆಡ್ ಏನ್ ಕೆಲಸ ಮಾಡುತ್ತೆ, ಸಪೋಸ್ ನೀವು ಇದನ್ನ ಅಳ್ಕಶ್ ಬಿಡ್ತೀರಿ ಅಂತ ತಿಳ್ಕೊರಿ. ಇದನ್ನೇ ನಾನು ಬ್ಯಾಕ್ ಪೇಸ್ ಮಾಡ್ಕೊಳ್ಳೋಣ. ಇವಾಗ ನೀವು ಕಂಟ್ರೋಲ್ ಹಿಡಿದು ಜೆಡ್ ಫ್ರೆಶ್ ಮಾಡಿದ್ರೆ ವಾಪಸ್ ಬರುತ್ತೆ. ಗೊತ್ತಾಗ್ತಿದೆ? ಕಂಟ್ರೋಲ್ ಜೆಡ್ ಮಾಡಿದ್ರೆ ವಾಪಸ್ ಬರುತ್ತೆ. ನೆಕ್ಸ್ಟ್ ಕಂಟ್ರೋಲ್ ವಾಯ್ ಮಾಡಿದ್ರೆ ಅದನ್ನೇ ರೀಡು ಆಗುತ್ತೆ ಮತ್ತೆ ವಾಪಸ್ ಬರುತ್ತೆ. ನೋಡಿ, ಕಂಟ್ರೋಲ್ ಜೆಡ್ ಮಾಡಿದಾಗ ನಾನು ಇವಾಗ ಕಂಟ್ರೋಲ್ ಜೆಡ್ ಮಾಡಿದ್ದೆ ವಾಪಸ್ ಬಂತು, ಕಂಟ್ರೋಲ್ ವಾಯ್ ಮಾಡಿದ್ರೆ ಹೋಗ್ಬಿಡ್ತದೆ, ಮತ್ತೆ ಕಂಟ್ರೋಲ್ ಜೆಡ್ ಮಾಡಿದ್ರೆ ಬರ್ತದೆ, ಕಂಟ್ರೋಲ್ ವಾಯ್ ಮಾಡಿದ್ರೆ ಹೋಗ್ಬಿಡ್ತದೆ. ತಿಳಿತಾ? ಅಂಡು ಮತ್ತೆ ರೀಡು. ಗೊತ್ತಾಗ್ತಿದ್ಯಾ? ನೆಕ್ಸ್ಟ್ ಫೈಂಡ್ ಅಂಡ್ ರಿಪ್ಲೇಸ್ ಆಪ್ಷನ್ಸ್ ಅಂತ ಹೇಳುತ್ತೆ. ಕಂಟ್ರೋಲ್ ಜಿ ಅಂದಾಗ ಇದರಲ್ಲಿ ಇರ್ತಕ್ಕಂಥ ವರ್ಡ್ ಅನ್ನ ಹುಡುಕಿ ಅದನ್ನ ಬದಲಾವಣೆ ಕೂಡ ಮಾಡಬಹುದು, ಮತ್ತೆ ಆ ಇರ್ತಕ್ಕಂಥ ಜಾಗದೊಳಗಡೆ ಬೇರೆ ಹೆಸರು ಕೂಡ ಸೇರಿಸಬಹುದು ಅಂತ ಹೇಳ್ತಾರೆ ಅವರು. ಕಂಟ್ರೋಲ್ ಜಿ ನ ಫ್ರೆಶ್ ಮಾಡ್ಕೊಳ್ಳೋಣ. ಇಲ್ಲಿ ಬರುತ್ತೆ ಫೈಂಡ್ ದ ರಿಪ್ಲೇಸ್ ಅಂತ ಹೇಳುತ್ತೆ. ನಾನು ಏನ್ ಮಾಡ್ತೀನಿ, ಇಲ್ಲಿಂದ ಏನ್ ಮಾಡೋಣ, LAST ಲಾಸ್ಟ್ ಅಥವಾ ಕಟ್ ಅಂತಾನೆ ತಗೊಳ್ಳೋಣ. CUT ಕಟ್ ಅಂತ ಆಗ್ಲೇ ಟೈಪ್ ಮಾಡಿದ್ದೆ, ಅದನ್ನೇ ಗೋ ಬರ್ತಾ ಇಲ್ಲ. ಪೂರ್ತಿ ಸೆಲೆಕ್ಟ್ ಮ್ಯಾಲೆ ಹೋಗ್ಬೇಕು, ಇಲ್ಲಿಂದ ಸ್ಟಾರ್ಟ್ ಇಟ್ಕೊಳ್ಬೇಕು. ಓಕೆ, ಗೋ ಅಂತ ಮಾಡೋಣ. ಏನ್ ಬರ್ತಾ ಇದೆ, ಪೇಜ್. ಇಲ್ಲಿ ಪೇಜಿನ ಸೆಲೆಕ್ಷನ್ ಗೋ ಸ್ವಿಚ್ ಅಂತ ಬರುತ್ತೆ. ಓಕೆ, ಸೆಲೆಕ್ಷನ್ ಎಂಟರ್ ನಂಬರ್ ಅಥವಾ ಪೇಜಸ್ ಮೇಲೆ ಇರ್ತಕ್ಕಂಥ ಪೇಜ್ ನಂಬರ್ ಕೂಡ ನಾವು ಹಾಕ್ಬೋದು. ಅಂದ್ರೆ ಬೇರೆ ಪೇಜಿಗೆ ಹೋಗ್ಲಿಕ್ಕೆ ನಾವು ಫೈಂಡ್ ಅಥವಾ ಗೋ ಮೇಲೆ ಹೋಗ್ಬಿಟ್ಟು ಕೂಡ ಬೇರೆ ಪೇಜಿಗೆ ಹೋಗ್ಬೋದು. ಫೈಂಡ್ ಮೇಲೆ ಕ್ಲಿಕ್ ಮಾಡಿದ್ರೆ ಫೈಂಡ್ ಆಗುತ್ತೆ. ರಿಪ್ಲೇಸ್ ಮೇಲೆ ಇಲ್ಲೇ ನೋಡ್ಬೋದು, 2-3 ಆಪ್ಷನ್ಸ್ ಇಲ್ಲೇ ನಾವು ಸಿಕ್ಬಿಟ್ಟು, ಅಂದ್ರೆ ಇದು ಬೇರೆ ಪೇಜ್ ಮೇಲೆ ಹೋಗ್ಲಿಕ್ಕೆ ನಮ್ಗೆ ಯೂಸ್ ಮಾಡಿ ಕೊಡುತ್ತಾ. ಅಂದ್ರೆ ಸಾವಿರಾರು ಪೇಜ್ ಇರ್ತಾವ. ನೆಕ್ಸ್ಟ್ ಜಿ ಆಯ್ತು. ಕಂಟ್ರೋಲ್ ಎಚ್ ಅಂದ್ರೆ ಏನಾಯ್ತು, ರಿಪ್ಲೇಸ್ ಮತ್ತೆ ಆಪ್ಷನ್ಸ್. ಕಂಟ್ರೋಲ್ ಎಚ್ ಫ್ರೆಶ್ ಮಾಡಿದಾಗ ಏನಾಗಿರುತ್ತೆ, ನೀವು ಕಟ್ ಅನ್ನೋ ಜಾಗದ ಮೇಲೆ ಬೇರೆ ವರ್ಡ್ ಅನ್ನ ಸೇರಿಸಬೇಕಾಗಿದೆ ಅಂದ್ರೆ GUR ಗುರು 9x ಅನ್ನೋ ವರ್ಡ್ ಸೇರಿಸಬೇಕಾಗಿದೆ ಅಂದ್ರೆ ನೀವೇನ್ ಮಾಡ್ಬೋದು, ವಾಪಸ್ ಸ್ಟಾರ್ಟಿಂಗ್ ಮೇಲೆ ಹೋಗಿ ಫೈಂಡ್ ಅಂತ ಅನ್ನೋಣ. ಕಟ್ ಅಂತ ಬರ್ತಾ ಈ ಜಾಗಕ್ಕೆ ಗುರು ಅನ್ನೋದು ಬರಬೇಕಾಗಿತ್ತು ಅಂದ್ರೆ ರಿಪ್ಲೇಸ್ ವಿತ್ ಗುರು, ರಿಪ್ಲೇಸ್ ಅಂತ ಗುರು ಬಂದ್ಬಿಡ್ತು. ರಿಪ್ಲೇಸ್ ಆಲ್ ಅಂದಾಗ ಎಲ್ಲೆಲ್ಲಿ ಕಟ್ ಇದೆಯೋ ಅಲ್ಲೆಲ್ಲಾ ಕಡೆನೂ ಕೂಡ ಗುರು 9x ಅಂತ ಬಂದ್ಬಿಟ್ಟಿರುತ್ತೆ. ಗೊತ್ತಾಗ್ತಿದೆ? ಕಟ್ ಎಲ್ಲೆಲ್ಲಿದೆ ಅಲ್ಲಿ, ಇಲ್ಲಿ ನೋಡಿ ಗುರು 9x ಅಂತ ಬಂದಿದೆ. ನೆಕ್ಸ್ಟ್ ಇಲ್ಲಿನೂ ಕೂಡ ಗುರು 9x ಅಂತ ಬಂದಿದೆ, ಇಲ್ಲಿನೂ ಕೂಡ ಗುರು 9x ಅಂತಾನೆ ಬಂದ್ಬಿಟ್ಟಿದೆ. ತಿಳಿತಾ ಏನ್ ಕೆಲಸ ಮಾಡುತ್ತೆ ಅನ್ನೋದು. ನೆಕ್ಸ್ಟ್ ಇನ್ನೊಂದು ಬಂದ್ಬಿಟ್ಟು ಇನ್ನೊಂದು ಏನಿದೆ, ಎಚ್ ಅಂದ್ರೆ ಫೈಂಡ್, ಜೆ ಅಂದ್ರೆ ಜಸ್ಟಿಫೈ ಆಗಿರುತ್ತೆ. ಜೆ ಅಂದ್ರೆ ಏನ್ ಮಾಡ್ಬೋದು, ಎಚ್ ಅನ್ನೋದು ಗೊತ್ತಾಯ್ತಲ್ಲ. ನೆಕ್ಸ್ಟ್ ಜೆ ಅಂದ್ರೆ ಜಸ್ಟಿಫೈಡ್, ಅಂದ್ರೆ ಅಕ್ಷರಗಳು ನಾವು ಇಲ್ಲಿ ಟೈಪ್ ಮಾಡಿರೋದು ಸ್ವಲ್ಪ ಹೆಚ್ಚ ಕಡಿಮೆ ಆಗಿರ್ತಾವ ಅನ್ಕೋರಿ. ಸಪೋಸ್ ಇನ್ನೊಂದು ಫೈಲ್ ಇಲ್ಲಿ ಓಪನ್ ಮಾಡ್ಕೊಂಡು ತೋರಿಸ್ತೀನಿ ನಿಮ್ಗೆ. ಇಲ್ಲೇ ಕಂಟ್ರೋಲ್ ವಿ ಮಾಡ್ಕೊಳ್ಳೋಣ. ಇದು ಬೇಡ, ಸ್ವಲ್ಪ ಜಾಸ್ತಿ ಬರ್ದಿರೋ ವರ್ಡನ್ನೇ ನಾನು ತಗೋತೀನಿ. ಇಲ್ಲಿ ಹೆಲ್ಪ್ ಒಳಗೆ ಹೋಗಿ ವಾಟ್ ಈಸ್ ನೀವು ವಿಂಡೋಸ್ ಒಳಗೆ ಹೋಗಿ ಇಲ್ಲಿ ಒಂದು ಟೈಪ್ ಮಾಡಿರ್ತಕ್ಕಂಥದ್ದನ್ನೇ ಡೈರೆಕ್ಟ್ ತಗೊಂಡು ನಿಮಗೆ ಅಲ್ಲಿ ಯೂಸ್ ಮಾಡಿ ನೋಡೋಣ. ಓಕೆ, ಕಂಟ್ರೋಲ್ ವಿ, ನೆಕ್ಸ್ಟ್ ಕಂಟ್ರೋಲ್ ವಿ, ನೆಕ್ಸ್ಟ್ ಕಂಟ್ರೋಲ್ ವಿ, ನೆಕ್ಸ್ಟ್ ಕಂಟ್ರೋಲ್ ವಿ ಅಂತ ಹೇಳ್ತೀನಿ. ಇಲ್ಲಿ ನೋಡಿ, ನೀವು ಇಲ್ಲಿ ನೋಡ್ಬೋದು, ಭಾಳ ಚಂದ ಗೊತ್ತಾಗ್ತದೆ. ಜಸ್ಟಿಫೈ ಅಂದಾಗ ಇಲ್ಲಿ ನೋಡಿ, ಈ ಕಡೆ ಇರ್ತಕ್ಕಂಥ ಅಕ್ಷರಗಳು ಕರೆಕ್ಟ್ ಒಂದು ಸ್ಕೇಲ್ ಇಟ್ಟು ಕೆಲಸ ಬರ್ದಂಗೆ ಆಗ್ತಾ ಇದೆ. ಈ ಕಡೆ ನೋಡಿ ಏನಾಗ್ತಾ ಇದೆ, ಅರ್ಧ ಬರ್ಧ, ಒಂದು ಒಳಗ ಒಂದು ಹೊರಗ, ಒಂದು ಒಳಗ ಒಂದು ಹೊರಗಾಗಿದೆ. ಇದು ಕರೆಕ್ಟ್ ಆಗಿ ಇದೇ ತರ ಆಗ್ಬೇಕಾಗಿತ್ತು ಅಂದ್ರೆ ಏನ್ ಮಾಡ್ಬೇಕು, ಪೂರ್ತಿ ಸೆಲೆಕ್ಟ್ ಮಾಡ್ಕೋಬೇಕು. ಇಲ್ಲಿ ನೋಡ್ಬೋದು ನೀವು ಶಾರ್ಟ್ಕಟ್ ಕೀಸ್ ಒಳಗಡೆ ಏನ್ ಹೇಳ್ತಾರ ಅವರು, ಎಚ್ ಅಂದ್ರೆ ರಿಪ್ಲೇಸ್ ಆಪ್ಷನ್, ಜಸ್ಟಿಫೈ ಪ್ಯಾರಾಗ್ರಾಫ್ ಅಲೈನ್ಮೆಂಟ್ ಅಂತ ಹೇಳುತ್ತೆ. ಒಳಗಡೆ ಪ್ಯಾರಾಗ್ರಾಫ್ ಒಳಗಡೆ ಇರ್ತಕ್ಕಂಥ ಅಕ್ಷರಗಳನ್ನ ನಾವೇನ್ ಮಾಡ್ಬೋದು, ಜಸ್ಟಿಫೈ ಮಾಡ್ಬೋದು. ಅವಾಗ ಏನಾಗಿರುತ್ತೆ, ಕಂಟ್ರೋಲ್ ಹಿಡಿದು ಜೆ ಫ್ರೆಶ್ ಮಾಡಿದ್ರೆ ಈ ಕಡೆನೂ ಕೂಡ ಸ್ಟೇಟ್ ಆಗಿರುತ್ತೆ ಅಕ್ಷರ, ಈ ಕಡೆನೂ ಕೂಡ ಕರೆಕ್ಟ್ ಆಗಿ ಬಂದ್ಬಿಡುತ್ತೆ. ತಿಳಿತಾ? ಜೆ ಏನ್ ಕೆಲಸ ಮಾಡುತ್ತೆ. ನೆಕ್ಸ್ಟ್ ಯಾವ್ದಿದೆ ಅದನ್ನ ನೋಡೋಣ. ಕಂಟ್ರೋಲ್ ಜೆ ಆಗ್ತಿದ್ದಾನೆ, ಇನ್ನೊಂದು ಯಾವ್ದದ, ಎಲ್ ಅದ. ಏನ್ ಕೆಲಸ ಮಾಡ್ತದೆ, ಅಲೈನ್ ಸೆಲೆಕ್ಟ್ ಟೆಕ್ಸ್ಟ್ ಆರ್ ಲೈನ್ ಟು ದ ಲೆಫ್ಟ್ ಅಂತ ಹೇಳುತ್ತೆ. ಕಂಟ್ರೋಲ್ ಎನ್ ಅಂದಾಗ ಇಲ್ಲೇ ತೋರಿಸ್ತೀನಿ ನಾನು ನಿಮ್ಗೆ. ಇದನ್ನ ಸ್ವಲ್ಪ ದೊಡ್ಡ ಮಾಡ್ಕೊಳ್ಳೋಣ ಅಂದ್ರೆ ಗೊತ್ತಾಗ್ಬಿಡುತ್ತೆ. ಇಲ್ಲಿ ಒಂದು ಡಾಟಾನೇ ಬಂದಿದೆ, ಅದನ್ನೇ ನೋಡ್ಕೊಳ್ಳೋಣ. ಓಕೆ, ಇಲ್ಲಿ ಸಪೋಸ್ ನಾನು ಈ ತರ ಸ್ವಲ್ಪ ಒಂದು ಎಂಟರ್ ಮಾಡ್ಕೋತೀನಿ, ಕೆಲವೊಂದು ವರ್ಡ್ ಅನ್ನ ಈ ತರ ಎಂಟರ್ ಮಾಡ್ಕೊಂಡು ಇಟ್ಕೊಂಡಿರ್ತೀನಿ. ಓಕೆ, ಇದನ್ನೇ ಏನ್ ಮಾಡೋಣ, ಜಸ್ಟಿಫೈ ಇಲ್ಲಿ ತೆಗೆದ್ ಬಿಡೋಣ. ಸೆಲೆಕ್ಟ್ ಮಾಡ್ಕೊಂಡು ನಾನು ಇಲ್ಲಿಂದಾನು ಕೂಡ ಜಸ್ಟಿಫೈ ತೆಗಿಬಹುದು, ಅಥವಾ ಕಂಟ್ರೋಲ್ ಜೆ ನ ತೆಗೆದ್ ಬಿಡ್ರಿ ವಾಪಸ್ ಹೋಗ್ಬಿಡುತ್ತೆ. ಮೇಲ್ಗಡೆ ಅದು ಜಸ್ಟಿಫೈ ಮಾಡಿದ್ದೀನಿ, ಕೆಳಗಡೆದಿನ್ನು ಜಸ್ಟಿಫೈ ಮಾಡಿಲ್ಲ. ಇವಾಗ ಒಂದು ಶಾರ್ಟ್ಕಟ್ ಕಿ ಯಾವ್ದು ನೋಡ್ಬೇಕಾಗಿದೆ ನಮ್ಗೆ, ಕಂಟ್ರೋಲ್ ಎಲ್ ಏನ್ ಕೆಲಸ ಮಾಡುತ್ತೆ ಅನ್ನೋದು ನೋಡ್ಬೇಕಾಗಿದೆ. ನೆಕ್ಸ್ಟ್ ಅವಾಗ ಇಲ್ಲಿಂದ ಕಂಟ್ರೋಲ್ ಎಲ್ ಅನ್ನೋದು ಕೆಲಸ ಮಾಡೋಣ. ಏನಾಗುತ್ತೆ,
ಏನಾಗುತ್ತೆ ನೋಡ್ಬೋದಲ್ಲ, ಏನಾಗ್ತಾ ಇದೆ, ಜಸ್ಟಿಫೈ ಆಗ್ತಾ ಇದೆ ಮತ್ತೆ ಹೋಗ್ತಾ ಇದೆ. ನೋಡ್ಬೋದು ನೀವು, ಜಸ್ಟಿಫೈ ಆಗ್ತಾ ಇದೆ. ಕಂಟ್ರೋಲ್ ಎಲ್ ಫ್ರೆಶ್ ಮಾಡಿದಾಗ ಪೂರ್ತಿ ಸೆಲೆಕ್ಷನ್ ಮಾಡಿಕೊಂಡು ಕಂಟ್ರೋಲ್ ಎಲ್ ಫ್ರೆಶ್ ಮಾಡ್ರಿ, ಈ ತರ ಜಸ್ಟಿಫೈ ಆಗುತ್ತೆ ಮತ್ತೆ ಹೋಗ್ಬಿಡತ್ತೆ. ಅಂದ್ರೆ ಕಂಟ್ರೋಲ್ ಜೆಡ್ ಮಾಡಿದ್ರೆ ಬರುತ್ತೆ ಹೋಗುತ್ತೆ, ಎರಡು ಕೂಡ ಸೇಮ್ ಕೆಲಸ ಮಾಡ್ತಿದ್ದಾವೆ ನಮಗೆ. ತಿಳಿತಾ? ನೆಕ್ಸ್ಟ್ ಇನ್ನೊಂದೇನು ಕೆಲಸ ಮಾಡುತ್ತೆ, ಇನ್ನೊಂದೇನು ಕೆಲಸ ಮಾಡ್ತದೆ ನೋಡೋಣ. ಇಲ್ಲಿ ಇದು ಗೊತ್ತಾಯ್ತು, ಕಂಟ್ರೋಲ್ ಕ್ಯೂ ಅಂದಾಗ ಅಲೈನ್ ಸೆಲೆಕ್ಟೆಡ್ ಪ್ಯಾರಾಗ್ರಾಫ್ ಟು ದ ಲೆಫ್ಟ್ ಅಂತ ಬರುತ್ತೆ. ಸೇಮ್ ಇದು ಆ ಕಡೆ ರೈಟ್ ಆಗ್ತಿದ್ದು, ಇವಾಗ ಲೆಫ್ಟಿಗೆ ಮಾಡ್ಕೊಂಡ್ಬಿಡ್ಬೋದು. ಈ ತರ ಹಲವಾರು ಶಾರ್ಟ್ಕಟ್ ಕೀಸ್ ಅಲ್ಲ, ಕೆಳಗಡೆ ಅಷ್ಟೇನು ಇಂಪಾರ್ಟೆಂಟ್ ಇಲ್ಲ, ಅದೇನು ತಲೆ ಕೆಡಿಸ್ಕೋಬೇಡ್ರಿ. ಬಹಳ ಈಸಿ ಆಗಿರೋದನ್ನೇ ನಾವು ನೋಡ್ಕೋಬಹುದು, ಇವೇನು ಅಷ್ಟೊಂದು ಇಂಪಾರ್ಟೆಂಟ್ ಇಲ್ಲ. ಇಂಪಾರ್ಟೆಂಟ್ ಇರೋದನ್ನ ನೀವು ಪೂರ್ತಿ ಹೇಳಿದ್ದೀನಿ. ಇಷ್ಟು ಶಾರ್ಟ್ಕಟ್ ಕೀಸ್ ಅನ್ನ ನಾನು ಪ್ರಾಕ್ಟೀಸ್ ಮಾಡಿನೂ ಕೂಡ ಯಾವ ತರ ಯೂಸ್ ಆಗುತ್ತೆ ಅನ್ನೋದು ಕೂಡ ಹೇಳಿದ್ದೀನಿ. ಇದನ್ನ ಪ್ರಾಕ್ಟೀಸ್ ಮಾಡ್ರಿ, ಗೊತ್ತಾಗ್ತದೆ. ಪ್ರಾಕ್ಟೀಸ್ ಮಾಡಲಿಲ್ಲ ಅಂದ್ರೆ ಯಾವುದು ಗೊತ್ತಾಗೋದಿಲ್ಲ ತಮ್ಗಳೇ. ಮೊದಲು ಪ್ರಾಕ್ಟೀಸ್ ಮಾಡ್ಕೋಬೇಕು. ಮನೆಯಾಗ ಒಂದು ಸಣ್ಣ ಕಂಪ್ಯೂಟರ್ ಇಟ್ಕೋರಿ, ಈ ತರ ಇಟ್ಕೊಂಡು ಈ ತರ ಹಲವಾರು ಶಾರ್ಟ್ಕಟ್ ಕೀಸ್ ಅನ್ನ ಪ್ರಾಕ್ಟೀಸ್ ಮಾಡ್ತಾ ಇರಿ. ಮತ್ತೆ ಮುಂದಿನ ಕ್ಲಾಸ್ ಒಳಗಡೆ ಬೇರೆ ಶಾರ್ಟ್ಕಟ್ ಕೀಸ್ ಅನ್ನ ತಗೊಂಡ್ ಬರ್ತಾ ಇದ್ದೀನಿ. ಇದೇ ತರ ವಿಡಿಯೋ ನೋಡಿ ಫಾಲೋ ಮಾಡ್ತಾ ಇರಿ, ಹಾಗೆ ಬೇರೆಯವ್ರಿಗೆ ಕೂಡ ತಿಳಿಸ್ತಾ ಇರಿ. ಮುಂದಿನ ವಿಡಿಯೋಗಳಿಗಾಗಿ ದಯವಿಟ್ಟು ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾನು ಮಾಡೋದ ಪ್ರತಿಯೊಂದು ವಿಡಿಯೋಸ್ಗಳು ನಿಮ್ಮ ಫೋನ್ ಮೇಲೆ ನೋಟಿಫಿಕೇಶನ್ ಬರ್ತಾವ, ನೀವು ನೋಡಿ ಮನೆಯಲ್ಲೇ ಇದ್ದಾಗ ಕಲಿಬಹುದು. ಮತ್ತೆ ಸಿಗೋಣ ಬೇರೆ ವಿಡಿಯೋದೊಂದಿಗೆ. ನಮಸ್ಕಾರ.